ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಿಮಗಾಗಿ ವಿಭಿನ್ನ ಕೊರೋನಾ ಕಥಾನಕವೊಂದನ್ನು ದಿ ಪೋಸ್ಟ್ ಸಾದರಪಡಿಸುತ್ತೆ. ಸ್ನೇಹಿತರೆ, ಜೀವನ ಅನ್ನೋದು ನಿಜಕ್ಕೂ ವಿಚಿತ್ರ. ಅದು ಕೆಲವು ಸರಿ ಊಹೆಗೂ ಕೂಡ ನಿಲ್ಕದ್ದು, ಹಾಗೆ ತರ್ಕಕ್ಕೂ ಕೂಡ ದಕ್ಕದ್ದು. ಒಂದು ರೀತಿಯಲ್ಲಿ ಬದುಕು ನದಿಯಂತೆ ಜುಳು ಜುಳು ಅಂತ ಹರಿತಾ ಇರುತ್ತೆ. ಹಾಗೆಯೇ ಕೆಲವು ಸರಿ ಭೋರ್ಗರೆದು ಅಪ್ಪಳಿಸಿ ಬಿಟ್ಟರೆ ಏನಾಗುತ್ತೋ ಹೇಳೋಕ್ಕಾಗಲ್ಲ. ನಾವೀಗ ರೇಡಿಯೋ ಜಾಕಿಯೊಬ್ಬರು ಕೊರೋನಾದಿಂದ ತತ್ತರಿಸಿದ ಕಥಾನಕವೊಂದನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ. ಮಾತು ಮಂಥನ. ವೀಕ್ಷಕರೇ, ಇವರೇ ಜಿಮ್ಮಿ ಝೇವಿಯರ್. 95 FM ರೇಡಿಯೋ ಮಿರ್ಚಿ ಬ್ರೇಕ್ಫಾಸ್ಟ್ ಕಾರ್ಯಕ್ರಮದ ಕಥಾನಾಯಕ. ತನ್ನ ಸಿರಿಕಂಠದ ಮೂಲಕ ಸಿಲಿಕಾನ್ ಸಿಟಿಯಲ್ಲಿ ಜನರ ಮನಸೂರೆಗೊಳಿಸಿದ ಪ್ರಖ್ಯಾತ RJ ಜಿಮ್ಮಿ. ಎಲ್ಲ ಸರಿ ಇದ್ದಿದ್ರೆ ಜಿಮ್ಮಿ ತಮ್ಮ ರೇಡಿಯೋದಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಬೇಕಿತ್ತು. ಕೊರೋನಾದಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಕೊರೋನಾ ಪೀಡಿತರಲ್ಲಿ ಧೈರ್ಯವನ್ನು ಕೂಡ ತುಂಬಿ ಅವರ ಬದುಕಲ್ಲಿ ಆಶಾಕಿರಣ ಆಗಬೇಕಿತ್ತು. ಆದರೆ ಬದುಕು ವಿಚಿತ್ರ ನೋಡಿ. ಇದೀಗ ಜಿಮ್ಮಿ ಕೊರೋನಾದಿಂದ ತತ್ತರಿಸಿ ಆಸ್ಪತ್ರೆ ವಾರ್ಡ್ನಲ್ಲಿದ್ದಾರೆ. ಇದು ವಿಸ್ಮಯದ ಬದುಕು, ಹಾಗೆಯೇ ಕೆಲವು ಸರಿ ಆಕಸ್ಮಿಕದ ಬದುಕು ಕೂಡ. ಬದುಕು ಯಾವುದೇ ಕ್ಷಣದಲ್ಲಿ ಹೇಗೆ ನಾಟಕೀಯ ತಿರುವನ್ನು ಪಡೆಯುತ್ತೋ ಅದು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ, ಹಾಗೆಯೇ ಲೆಕ್ಕಾಚಾರ ಹಾಕಲಿಕ್ಕೂ ಕೂಡ ಸಾಧ್ಯವಿಲ್ಲ. ಒಮ್ಮೆ ಏನಾಯಿತು ಅಂದರೆ, ಮಾರ್ಚ್ ತಿಂಗಳ ಕೊನೆಯಲ್ಲಿ ಜಿಮ್ಮಿ ತಾಯಿಗೆ ಆರೋಗ್ಯ ಸ್ವಲ್ಪ ಕೈಕೊಡ್ತು. ಜ್ವರ ಬಂತು. ಆಸ್ಪತ್ರೆಗೆ ಕೊಂಡೊಯ್ದರು. ಗುಳಿಗೆಯನ್ನು ತಗೊಂಡ್ರು. ಮನೆಗೆ ಬಂದು ಸುಧಾರಿಸ್ಬೋದು ಅನ್ನುವ ನಿರೀಕ್ಷೆಯಲ್ಲಿ ಒಂದೆರಡು ದಿನ ಕಳೀತು. ಜ್ವರ ಜಾಸ್ತಿ ಆಯಿತು. ಆತಂಕಗೊಂಡ ಜಿಮ್ಮಿ ಅವ್ರನ್ನ ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಮಾರ್ಚ್ 29ನೇ ತಾರೀಕು ಅವರ ತಾಯಿಗೆ ಕೊರೋನಾ ಪಾಸಿಟಿವ್ ಬಂತು. ಅದಾದ 2-3 ದಿನಕ್ಕೆ ಜಿಮ್ಮಿಗೂ ಕೂಡ ಪಾಸಿಟಿವ್. ಹೇಗಿದೆ ನೋಡಿ ಬದುಕು. ಜಿಮ್ಮಿ ಒಂದು ಆಸ್ಪತ್ರೆಯಲ್ಲಿ, ಅವರ ತಾಯಿ ಮತ್ತೊಂದು ಆಸ್ಪತ್ರೆ. ಇದು ಒಂದು ಘಟ್ಟ. ಇದಾದ ನಂತರ ಜಿಮ್ಮಿಗೆ ಹೊಸ ಲೋಕದ ದರ್ಶನ. ಸಿಲಿಕಾನ್ ಸಿಟಿಯ ಎಲ್ಲ ಮುಖಗಳನ್ನು ಕಂಡ ಜಿಮ್ಮಿ, ಇಲ್ಲಿಯ ಬದುಕುಗಳನ್ನು ತನ್ನ ರೇಡಿಯೋ ಕಾರ್ಯಕ್ರಮದಲ್ಲಿ ವರ್ಣಿಸುತ್ತಿದ್ದ ಜಿಮ್ಮಿ, ಇದೀಗ ಯಾರಿಗೂ ಗೊತ್ತಿಲ್ಲದ ಜಗತ್ತಲ್ಲಿ ಮತ್ತೊಂದು ಅನುಭವಕ್ಕೆ ತನ್ನ ಮನಸ್ಸನ್ನು ಕಾತರಿಸಿ ತನ್ನ ಅನುಭವವನ್ನು ಪಡೆದುಕೊಂಡಂತಹ ಒಂದು ಹೊಸ ಲೋಕಕ್ಕೆ ಅವರು ಹೆಜ್ಜೆ ಇಟ್ಟರು. ಇದು ಮತ್ತೊಂದು ರೀತಿಯ ಬೆರಗು. ತನ್ನ ಸುತ್ತ ಬೆರಗಿನಿಂದ ತನ್ನ ಸುತ್ತಲ ವಿಸ್ಮಯವನ್ನು ಆಶ್ಚರ್ಯಚಕಿತರಾಗಿ ನೋಡಿದರು ಜಿಮ್ಮಿ. ತನಗೆ ಕೊರೋನಾ ಬಂದಿದೆಯಾ ಅಂತ ಮುಟ್ಟಿ ನೋಡಿಕೊಂಡ್ರು. ಸ್ವಲ್ಪ ಜ್ವರ ಬಂದಿದ್ದು ಬಿಟ್ಟರೆ ಮತ್ತೇನಾಯಿತೋ ಗೊತ್ತಿಲ್ಲ. ಅಲ್ಲಿ ನೆರೆದಿದ್ದ ಜನರೇ ಇವರ ಸಂಗಾತಿಗಳಾದರು. ಪುಟ್ಟ ಬಾಲಕರು, 5-6 ವರ್ಷದಿಂದ ಸುಮಾರು 16 ವರ್ಷದವರೆಗಿನ ಬಾಲಕರು ಕೂಡ ಇವರ ಜೊತೆಯಾದರು. ಆ ಹುಡುಗರನ್ನ ನೋಡ್ತಿದ್ದಂಗೆ ಅವರಿಗೆ ಆತ್ಮಸ್ಥೈರ್ಯ ಬಂತು. ಹಾಗೆಯೇ ತನ್ನ ಅನುಭವದ ಮೂಲಕ ಇಲ್ಲಿ ಅರಿವನ್ನು ಮೂಡಬೇಕು ಅನ್ನುವ ಪ್ರಜ್ಞೆ ಕೂಡ ಜಿಮ್ಮಿಗೆ ಬಂತು. ಹೀಗಾಗಿ ತನ್ನ ವ್ಯಕ್ತಿತ್ವವನ್ನು, ತನ್ನ ಬದುಕಿನ ಹೊಸ ಅರ್ಥವನ್ನು ಜಿಮ್ಮಿ ಆ ವಾರ್ಡ್ನಲ್ಲಿ ಕಂಡುಕೊಂಡ್ರು. ಆ ವಾರ್ಡ್ನಲ್ಲಿ ಮಕ್ಕಳ ಜೊತೆ ಆಡುತ್ತಾ, ಹಾಡುತ್ತಾ, ತಮಾಷೆ ಮಾಡುತ್ತಾ ಬದುಕನ್ನು ಕಳೆದ ಜಿಮ್ಮಿಗೆ ಒಂದು ಹೊಸ ಅನುಭವವೇ ದಕ್ಕಿತು. ಜಿಮ್ಮಿಯ ಮಾತಲ್ಲೇ ಹೇಳಬೇಕು ಅಂದರೆ ಅದೊಂದು ರೀತಿಯಲ್ಲಿ ವಿಸ್ಮಯ. ಆದರೆ ಬದುಕಿದೆಯಲ್ಲ, ಬದುಕಿನ ಗೂಗ್ಲಿ ಹೊಡ್ತಾ ಇದೆಯಲ್ಲ, ಅದು ಹೇಳೋದಕ್ಕಾಗಲ್ಲ ಅಂತ ತನ್ನ ಬದುಕಲ್ಲಿ ನಡೆದ ಆಕಸ್ಮಿಕಗಳ ಬಗ್ಗೆ ಭಾವಪರವಶರಾಗಿ ಅವರು ಮಾತಾಡ್ತಾರೆ. ಆದರೆ ಕೊರೋನಾಗೆ ಹೆದರುವ ಮಾತೇ ಇಲ್ಲ. ಕೊರೋನಾಗೆ ಎದುರಿಸಬೇಕು, ಈ ಹೋರಾಟದಲ್ಲಿ ಜಯಿಸಬೇಕು. ಇದೊಂದು ಸಂಘಟಿತ ಹೋರಾಟ, ಜನರಲ್ಲಿ ಅರಿವು ಮೂಡಬೇಕು ಅಂತ ಕೊರೋನಾ ವಾರ್ಡ್ನಿಂದ ತನ್ನ ಅನುಭವವನ್ನು ಹಂಚ್ಕೋತಾರೆ ಜಿಮ್ಮಿ. ಬನ್ನಿ ಜಿಮ್ಮಿ ಅವರ ಜೊತೆಗೆ ನಾವೀಗ ಮಾತಾಡೋಣ. ಜಿಮ್ಮಿ ತನ್ನ ಅನುಭವದ ಮಾತನ್ನು, ತನಗೆ ಏನಾಗ್ತಿದೆ ಅನ್ನುವ ಮಾತುಗಳನ್ನ ನಮ್ಮ ಜೊತೆಗೆ ಹಂಚ್ಕೋತಾರೆ ಜಿಮ್ಮಿ ಅವರೇ, ನಮಸ್ಕಾರ. ಒಂದು ರೀತಿಯಲ್ಲಿ ಇಂತಹ ಸಂದರ್ಭದಲ್ಲೂ ಕೂಡ ಎಷ್ಟೊಂದು ಛಲದಿಂದ, ಶಕ್ತಿಯಿಂದ ತಾವು ಈ ರೋಗದ ವಿರುದ್ಧ ಹೋರಾಟ ನಡೆಸ್ತಿದ್ದೀರಿ ಅಂತ ನೆನಪಿಸ್ಕೊಂಡೆ ನಿಜಕ್ಕೂ ಸಂತೋಷ ಆಗುತ್ತೆ. ನಿಮಗೆ ಹೇಗೆ ಅಲ್ಲಿ ಹೇಗೆ ಕಾಲ ಕಳೀತೀರಾ ವಾರ್ಡಲ್ಲಿ? ಒಂದು ರೀತಿಯಲ್ಲಿ ದಿಗ್ಬಂಧನ ಅನ್ಸಲ್ವಾ? ಸುತ್ತಲೂ ಕೂಡ ಪೇಷಂಟ್ಗಳಿರ್ತಾರೆ, ಅವ್ರನ್ನ ನೋಡಿ ನಿಮಗೆ ಏನು ಅನಿಸುತ್ತೆ ಜಿಮ್ಮಿ? ಹಾಯ್, ನನ್ನ ಹೆಸರು RJ ಜಿಮ್ಮಿ ಅಂತ. ನಾನು FM ರೇಡಿಯೋಲ್ಲಿ ಕೆಲಸ ಮಾಡ್ತೀನಿ, FM 95ಅಲ್ಲಿ. ನನ್ನ ಟೆಸ್ಟು 1ನೇ ತಾರೀಕಿಗೆ ಪಾಸಿಟಿವ್ ಬಂತು. ಆವಾಗಿಂದ ನಾನು ಈ ವಿಕ್ಟೋರಿಯಾ ಹಾಸ್ಪಿಟಲ್ ವಾರ್ಡಲ್ಲಿದ್ದೀನಿ. ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ. ಐ ಹ್ಯಾವ್ ಬಿನ್ ಹಿಯರ್ ನೌ ಫಾರ್ 19 days.
14 ದಿವಸ ಆದಮೇಲೆ ಅವರು ರೀಟೆಸ್ಟ್ ಮಾಡ್ತಾರೆ. ಆ ರೀಟೆಸ್ಟ್ ನೆಗೆಟಿವ್ ಬಂದರೆ ನೀವು ಡಿಸ್ಚಾರ್ಜ್ ಆಗ್ತೀರಾ. ಅದು ಪಾಸಿಟಿವ್ ಬಂದರೆ 2 ದಿವಸ ವೇಟ್ ಮಾಡಬೇಕು. ಅದಾದಮೇಲೆ ತಿರ್ಗಾ ರೀಟೆಸ್ಟ್ ಮಾಡ್ತಾರೆ. ಹಾಗಾಗಿ ನಾನಿಲ್ಲಿ 19 ದಿವಸ, ಹಾಗಾಗಿ ನಾನು ಇಲ್ಲಿ 19 ಡೇಸ್ ಇದ್ದೀನಿ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಮೈ ರಿಸಲ್ಟ್ಸ್. ಯು ಆರ್ ಅಡ್ಮಿಟೆಡ್ ಇನ್ ಟು ಅ ಜನರಲ್ ವಾರ್ಡ್. There's a 6-foot distance between each bed. The medicines is only for 5 days. There are 3 tablets that they give you for 5 days. ಅದಾದಮೇಲೆ ಏನು ಮೆಡಿಕೇಷನ್ ಇಲ್ಲ. ನೀವು ರೆಸ್ಟ್ ತೊಗೋಬೇಕು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ನೀರು ಕುಡಿಬೇಕು, and your body will heal by itself. One of the most important things is that you have to rest and you have to sleep. One of the most important things is that you have to rest, you have to eat a lot, and you have to drink water a lot, because your body has to fight the virus from inside. There is no cure for the virus. Illi, in this ward there are about 40 patients, and none of them have any serious symptoms, or they have no symptoms at all actually. ಫೀವರು ಇಲ್ಲ, ಕಾಫು ಇಲ್ಲ, ಏನೂ ಇಲ್ಲ. ಬಟ್ ವೈರಸ್ ಶರೀರ ಒಳಗಡೆ ಹೋಗಿದೆ. ಅದು ಆಚೆ ಬರೋಕ್ಕೆ ಟೈಮ್ ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ, ನೀವು ಟೆಸ್ಟಿಂಗ್ಗೆ ಹೋಗ್ತಾ ಇದ್ದೀರಾ ಅಂದರೆ, ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀರ ಅಂದರೆ, ನೀವು ಮಿನಿಮಮ್ 14 ದಿವಸ ಮನೆಯಿಂದ ಆಚೆ ಇರ್ತೀರ. ಸೊ ಅದಕ್ಕೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಟ್ ನೀವು ಟೆಸ್ಟಿಂಗ್ಗೆ ಹೋಗ್ತೀರಾ ಅಂದರೆ, ಒಂದು ಬ್ಯಾಗ್ ರೆಡಿ ಇಟ್ಟಿರಿ ಫಾರ್ 14 ಡೇಸ್. ಅದರಲ್ಲಿ ನೀವು ಕ್ಲೋತ್ಸು, ಟಾಯ್ಲೆಟ್ರೀಸ್ ಏನೇನು ಬೇಕು 14 ಡೇಸ್ಗೆ ಆಚೆ ಇರೋಕ್ಕೆ ಪ್ಯಾಕ್ ಮಾಡಿ ಇಟ್ಟಿರಿ. ಯಾಕಂದರೆ ನಿಮ್ಗೆ ಅಷ್ಟೊಂದು ಟೈಮ್ ಸಿಗಲ್ಲ ಪ್ಯಾಕ್ ಮಾಡೋಕ್ಕೆ. BBMP ಅವರು ಬಂದು ನಿಮಗೆ ಟೆಸ್ಟಿಂಗ್ಗೆ ಕರ್ಕೊಂಡು ಹೋದರೆ ಯು ವಿಲ್ ಗೆಟ್ ಅಟ್ ಮ್ಯಾಕ್ಸಿಮಮ್ half an hour to get ready. But the best option is to stay at home, stay safe, and not interact with other people. And if you get the virus, don't be scared. It is not a scary thing at all. It only takes a long time for the virus to leave the body. I read a lot. ನಾನು ಬುಕ್ಸ್ನ ಓದ್ತೀನಿ, ಪ್ರಾಣಿಕ್ ಹೀಲಿಂಗ್ ಮಾಡ್ತೀನಿ, ಆಮೇಲೆ ಊಟ ಮಾಡೋದು, ನಿದ್ದೆ ಮಾಡೋದು ಅಷ್ಟೇ. ಸೊ ಟೈಮ್ ಹಂಗೆ ಹೋಗ್ತಾ ಇದೆ ಈ ವಾರ್ಡಲ್ಲಿ. ಐ ಆಲ್ಸೋ ರೈಟ್ ಜೋಕ್ಸ್. ಸೊ ನಾನು ಜೋಕ್ಸ್ ಬರೆದುಬಿಟ್ಟು ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಪೋಸ್ಟ್ ಮಾಡ್ತಾಯಿರ್ತೀನಿ, ಐಸೋಲೇಷನ್ ಬಗ್ಗೆ, ಹಾಸ್ಪಿಟಲ್ ಬಗ್ಗೆ. The one thing is that the hospital, the one thing is the doctors and nurses here are amazing. ಅವ್ರಿಗೂ ಭಯ ಇದೆ, ಆದರೆ ಎಷ್ಟು ಪ್ರೀತಿಯಿಂದ ನೋಡ್ತಾರೆ ಅಂದರೆ ಸಕ್ಕತ್ತಾಗಿದೆ. ದೇ ಲುಕ್ ಆಫ್ಟರ್ ಅಸ್ ವಿತ್ ಸೋ ಮಚ್ ಲವ್ ಆ್ಯಂಡ್ ಕೇರ್. ಆ್ಯಂಡ್ ಅಷ್ಟೇ, ಈ ವೈರಸ್ಗೆ ಕ್ಯೂರ್ ಇಲ್ಲ, ಬಟ್ ದೇ ಸ್ಟಿಲ್ ಟೇಕಿಂಗ್ ಕೇರ್ ಆಫ್ ಅಸ್ ಲೈಕ್ ದ ಫ್ಯಾಮಿಲಿ. ಅಲ್ಲಿ ಜನ ಹೇಗಿದ್ದಾರೆ, ಅವರಿಗೆ ಅರಿವಿದೆಯಾ, ಭಯಭೀತರಾಗಿದ್ದಾರಾ, ಅವರಿಗೆ ತಮ್ಮ ರೋಗದ ಬಗ್ಗೆ ಹೀಗೆ ಇದೆಯಲ್ವ ಅಂತ ಒಂದು ರೀತಿಯಲ್ಲಿ ಅವರಿಗೆ ಆತಂಕ ಮನೆ ಮಾಡಿದ್ಯಾ? ನೀವೇನು ಮಾಡ್ತಿದ್ದೀರಿ ಅದ್ರ ಬಗ್ಗೆನೂ ಕೂಡ ದಯವಿಟ್ಟು ವಿವರಿಸಿ ಜಿಮ್ಮಿ ಅವರೇ. And I think that is one of the most important things to keep in mind, is not to panic. Breathe, relax, meditate, deep breathing, pranayam, kapalbhati, bastrika. These are things that I've been doing over here as well, just to keep my lungs active and to keep my breathing active. Those are some of the things that you must practice as well, also to build immunity. But the most important thing is panic ಮಾಡಬಾರದು. Don't panic, because there is nothing that serious about this virus. It only takes time and nothing else to leave the system. ಆಸ್ಪತ್ರೆಯ ವ್ಯವಸ್ಥೆ ಬಗ್ಗೆನೂ ಕೂಡ ನೀವು ಒಂದಿಷ್ಟು ಅಲ್ಲಿಯ ವೈದ್ಯರು, ನರ್ಸ್ಗಳು ಹೇಗಿದ್ದಾರೆ ಅದ್ರ ಬಗ್ಗೆನೂ ಕೂಡ ವಿವರಿಸಿದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಜಿಮ್ಮಿ ಅವರೇ. The other people who have been amazing are the people who come to clean. They're touching all the stuff that we're eating and throwing away, cleaning the bathrooms, cleaning the sinks. Even they must be scared, but they're doing their work regularly. Our ward is cleaned twice a day. The bathrooms are cleaned twice a day. The entire healthcare system over here, the doctors, the nurses, the cleaning staff have been fantastic and amazing. God bless them. ಆದರೆ ಒಂದು ರೀತಿಯಲ್ಲಿ ಜಾತಿ, ಧರ್ಮ ಮತ್ತು ಕೊರೋನಾ ವೈರಸ್ಸು ಇವೆಲ್ಲ ಮಿಕ್ಸ್ ಆಗಿಬಿಟ್ಟು ನಮ್ಮ ವ್ಯವಸ್ಥೆಯಲ್ಲಿ ವಿಚಿತ್ರ ರೀತಿಯ ವಾತಾವರಣ ಸೃಷ್ಟಿ ಮಾಡಿದೆ. ಜಾತಿಯ ಆಧಾರದ ಮೇಲೆ ಒಬ್ರಿಗೊಬ್ರು ಕದನವನ್ನು ಸಾಡ್ತಿರೋದು, ಸಂಘರ್ಷವನ್ನು ಸಾಡ್ತಿರೋದು ನಮಗೆ ಕಂಡು ಬರ್ತಿದೆ. ನೀವು ಕೊರೋನಾ ರೋಗಕ್ಕೆ ಒಳಗಾಗಿ ಒಂದು ರೀತಿಯಲ್ಲಿ ದಿಗ್ಭ್ರಮೆ, ಒಂದು ರೀತಿಯಲ್ಲಿ ಯಾತನೆ, ಮತ್ತೊಂದು ರೀತಿಯ ಹೊಸ ಅನುಭವವನ್ನು ನೀವು ದಕ್ಕಿಸ್ಕೊಂಡು ಆತ್ಮವಿಶ್ವಾಸ ಮತ್ತು ಛಲದಿಂದ ನೀವಲ್ಲಿದ್ದೀರಿ. ಇಂತಹ ಒಂದು ನಿಮ್ಮ ಜಗತ್ತಿನ ಹೊರಗಡೆ ಆಗ್ತಿರೋದು ನೋಡಿ ನಿಮಗೇನು ಅನಿಸುತ್ತೆ ಜಿಮ್ಮಿಯವರೇ? ಅದ್ರ ಬಗ್ಗೆ ಮಾತಾಡಿ.
The other thing that you must keep in mind is that this virus attacks all humans. The virus does not understand religion, it does not understand caste, it does not understand rich, poor, nothing. It only looks for humans, for people. So this is not the time for hate. This is not the time to make differences between people. This is the time for everybody. This is the time for everybody to come together separately, look out for each other, be helpful, and this is the time for love and understanding. So spread the love, spread lots of love in the world, look out for everybody else, because this is the time that we need all of us to be human, to be people, and that's how we'll be able to fight the virus. You know, many people coming here don't know a lot about the virus. So about the process of testing, about how many days it will take and all of that. So I explain it to them when they come here, and then the medication, how to take the medicines. So I tell them that this is how you're supposed to take the medicines over the next 5 days. So I spend my time walking around also, talking to them, trying to tell them don't be panicked, don't relax, it will take time, but it will go out of the system and nothing will happen to you. ಜಿಮ್ಮಿಯವರ ಅನುಭವದ ಮಾತನ್ನ ನೀವು ಕೇಳಿದ್ರಿ. ಜಿಮ್ಮಿ ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿ ತನ್ನ ಮನಸ್ಸಿನ ಆಳದ ಭಾವನೆಗಳ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಬದುಕಲ್ಲಿ ಛಲ ಮುಖ್ಯ, ಹಾಗೆಯೇ ಬದುಕಲ್ಲಿ ಹೋರಾಟದ ಗುಣ ಮುಖ್ಯ. ಈ ಹೋರಾಟದ ಗುಣದ ಮೂಲಕ ಎಂಥದ್ದನ್ನು ಕೂಡ ಜಯಿಸ್ಬೋದು ಅನ್ನೋದು ಜಿಮ್ಮಿಯವರ ಬದುಕಿನ ಮೂಲಕ, ಜಿಮ್ಮಿಯವರ ಮಾತಿನ ಮೂಲಕ ನಮಗೆ ಅರ್ಥ ಆಗುತ್ತೆ, ಅದು ನಮಗೆ ಅರಿವಿಗೆ ಬರುತ್ತೆ. ಒಂದು ರೀತಿಯಲ್ಲಿ ಆಸ್ಪತ್ರೆಯ ವಾರ್ಡಿನಲ್ಲಿದ್ದು ಅದಮ್ಯ ಜೀವನ ಪ್ರೀತಿಯ ಮೂಲಕ ಅಲ್ಲಿ ತನ್ನ ಜೊತೆಗೆ ಇರುವ ಮಕ್ಕಳನ್ನು ಮುದ್ದಿಸ್ತಾ ಅವರಿಗೆ ಅರಿವು ತುಂಬುತ್ತಾ, ಹಾಗೆಯೇ ಅಲ್ಲಿ ಸುತ್ತ ಇರುವ ಮುಗ್ಧ ಜನ, ಕೆಲವರಿಗೆ ಕೊರೋನಾನೇ ಬಂದಿರೋದು ಅಲ್ಲಿರೋರಿಗೆ ಗೊತ್ತಿಲ್ಲ, ಅಂಥವರಿಗೆ ಧೈರ್ಯ ಹೇಳ್ತಾ ಸಿಬ್ಬಂದಿಗಳ ಜೊತೆ ನಗ್ತಾ ಅಲ್ಲಿ ಮತ್ತೊಂದು ಜಗತ್ತನ್ನು ಈ ಒಂದು ಬೇಸರದ ನಡುವೆಯೂ ಕೂಡ ಆವಿಷ್ಕಾರ ಮಾಡಿಕೊಂಡಿರುವ ಅವರ ಮನೋಭಾವ ಇದೆಯಲ್ಲ, ಜಿಮ್ಮಿಯವರ ಮನೋಭಾವ, ಅದು ನಿಜಕ್ಕೂ ಒಂದು ರೀತಿಯಲ್ಲಿ ಪ್ರೀತಿ ತುಂಬುವಂಥದ್ದು. ಇಲ್ಲಿ ಕತ್ತಲ ಜಗತ್ತಲ್ಲಿ ಜಿಮ್ಮಿ ಅಂಥವರ ಬದುಕು, ಅಲ್ಲಿ ಕೊರೋನಾ ವಾರ್ಡ್ನಲ್ಲಿ ಕೂತು ಕೊರೋನಾ ರೋಗಿಗಳಲ್ಲಿ ಧೈರ್ಯ ತುಂಬುತ್ತಾ ಹೊರಗಿನ ಜಗತ್ತಿಗೆ ಆತ್ಮವಿಶ್ವಾಸವನ್ನು ಪ್ರಕಟಿಸುತ್ತಿರುವ ರೇಡಿಯೋ ಜಾಕಿಯವರ ಈ ಅನುಭವ ಮತ್ತು ಮನಸ್ಥಿತಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನು ನೋಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಅಂತ ಕೇಳ್ಕೊಳ್ತೇನೆ.